ಬಂದ್ರೆ ಟ್ಯಾಬ್ ಕೊಡ್ತಾರ, ಈ ತರ ನಮ್ದು ಟ್ಯಾಬ್ ಬರುತ್ತಾ ಅಂತೇಳಿ ನಮ್ಗೆ ಕುತೂಹಲ ಆಯ್ತು. ಟ್ಯಾಬ್ ಬರ್ತಾ ಇದೆ, ನಮಗೂ ಟ್ಯಾಬ್ ಅಂದ್ರೆ. ಹಾಯ್ ಹಲೋ ನಮಸ್ಕಾರ, ಹೇಗಿದ್ರಿ ಎಲ್ಲರೂ? ಇವತ್ತು ಒಂದು ಖುಷಿ ವಿಷಯ. ಅದು ನನ್ನ ಖುಷಿ ಅಲ್ಲ, ಅದು ಎಲ್ಲ ನೀವು ಕೊಟ್ಟಂತ ಖುಷಿ. 2K ಅಂದ್ರೆ 2000 ಜನ ನನಗೆಲ್ಲ ನೀವು ಕೊಟ್ಟಂತ ಖುಷಿಯ ಇವತ್ತು ಸೆಲೆಬ್ರೇಷನ್ ಅಂದ್ರೆ ಉತ್ಸವನ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನೀವು ಕೊಟ್ಟಂತ ಪ್ರೀತಿ ವಿಶ್ವಾಸ ಅದಕ್ಕೆ ಎಲ್ಲ ನೀವು ಕಾರಣ ಇರ್ತೀರಿ. ನಾನು ಇಷ್ಟು ಬೆಳಿಬೇಕಾದ್ರೆ ಕಾರಣನೇ ನೀವೆಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳು, ಸ್ನೇಹಿತರಾಗಿ, ಗುರುವಾಗಿ ಇವತ್ತು ನಮ್ಮನ್ನೆಲ್ಲ ಒಂದು ಹಂತಕ್ಕೆ ತಲುಪಿಸಿದ್ರಿ. ಸೊ ಅದರ ಬಗ್ಗೆ ನಾನು ಯೂಟ್ಯೂಬ್ ಜರ್ನಿ ಸ್ಟೆಪ್ ಅನ್ನು ಹೇಳ್ತಾ ಇದ್ದೀನಿ. ಅಂದ್ರೆ ಯಾವ ತರ ನನ್ನ ಪ್ರಯಾಣ ಆರಂಭ ಆಯ್ತು ಅನ್ನೋದು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆಲ್ಲ ನೀವೆಲ್ಲ ಕಾರಣ. ಪ್ರತಿಯೊಬ್ಬರು 2000ಕ್ಕೆ ಅನ್ನೋಕ್ಕಿಂತ ಹೊರಗಡೆ ನಿಂತು ನೋಡಿದವರು ತಮ್ಮ ಅಮೂಲ್ಯವಾದ ಒಂದು ಸಮಯನ ಕೊಟ್ಟಿದ್ರಲ್ಲ, ಅದು ಮರೆಯಲಕ್ಕಾಗಲ್ಲ. ಪ್ರತಿಯೊಬ್ಬರು ನನಗೆ ಮುಖ್ಯ ಇಲ್ಲಿ. ಹೀಗಾಗಿ ಬನ್ನಿ, ಅದು 2K ಮತ್ತೆ 4000 ವಾಚ್ ಟೈಮ್ ಅನ್ನ ಹೇಗೆ ಕಂಪ್ಲೀಟ್ ಆಯ್ತು ಅನ್ನೋದು ಇವತ್ತಿನ ಒಂದು ಸಣ್ಣ ಕಿರು ಪರಿಚಯದೊಂದಿಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮ ಶಿವಾನಂದ್, ನಡೋನಿ ಸ್ಪೆಷಲ್ ನ್ಯೂಸ್ನ ಒಂದು ಸಣ್ಣ ಗ್ರಾಮದಲ್ಲಿ ರೈತನಾಗಿ ಆರಂಭಿಸಿದಂತ ಚಾನಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಹೇಗೆ ಆರಂಭ ಆಯ್ತಂದ್ರೆ, ನಾನು ಮೊದಲಿಗೆ ಫೇಸ್ಬುಕ್ ನಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದೆ, ಅಂದ್ರೆ ಆರ್ಟಿಕಲ್ಗಳನ್ನ ಬರಿತಾ ಸಾಗ್ತಾ ಇದ್ದೆ. ಆ ಸಮಯದಲ್ಲಿ ನನಗೊಂದು ಆಫರ್ ಬಂತು. ಅಂದ್ರೆ ನಾನು ಹವ್ಯಾಸಿ ಬರಹಗಾರ, ಹೀಗಾಗಿ ಪತ್ರಿಕೆಗಳಲ್ಲಿ ಸಾಕಷ್ಟು ಅಂಕಣಗಳನ್ನ ಬರಿತಾ ಇದ್ದೆ. ಎಷ್ಟು ಅಂದ್ರೆ ಕೆಲವೊಂದು ಪತ್ರಿಕೆಯಲ್ಲಿ, ಪಾಕ್ಷಿಕ ಪತ್ರಿಕೆಗಳಿಗೆ ನಾನು ಪತ್ರಕರ್ತನಾಗಿ ಕೆಲಸ ನಿರ್ವಹಿಸಿದೆ. ಜೊತೆಗೆ ಅಲ್ಲಿ ಸ್ವಲ್ಪ ಬೇಡ ಅನಿಸ್ತು ನನಗೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವತ್ತೆಲ್ಲ ಓದುವಂತ ಹವ್ಯಾಸ ಬಹಳ ಇತ್ತು. ಬರಿತಾ ನನ್ನ ಬರಹಗಳು ಒಂದಿಷ್ಟು ಚುರುಕುಗೊಂಡು, ಹಾಗೆ ಬರಿತಾ ಒಂದು ಬ್ಲಾಗ್ ಅನ್ನು ಆರಂಭ ಮಾಡಿದೆ. nironifarmerslife.wordpress.com ಅನ್ನುವಂತ ಅಂಕಣನ ಆರಂಭ ಮಾಡಿದೆ. ಯಾಕೆ ನಾನು ಪತ್ರಿಕೆಯಲ್ಲಿ ಪದೇ ಪದೇ ಸರ್ ನನ್ನ ಬರಹನ ಪ್ರಕಟ ಮಾಡಿ ಅಂತೇಳಿ ಇಮೇಲ್ ಕಳಿಸೋದು, ಅವೆಲ್ಲ ಬಹಳಷ್ಟು ಇದು ಇತ್ತು. ಕಳಿಸ್ತಾ ಇದ್ದಿಲ್ಲ, ಅಥವಾ ನಮ್ದು ಆರ್ಟಿಕಲ್ ಪಬ್ಲಿಷ್ ಆಗ್ತಾ ಇದ್ದಿಲ್ಲ. ಒಂದು ಸ್ಕ್ವೇರ್ ಬಾಕ್ಸ್ ನಲ್ಲಿ ಬರುವಂತ ಒಂದು ಆರ್ಟಿಕಲ್ಗೆ ಅದನ್ನು ಓದೋದು ಖುಷಿ. ಯಾಕಂದ್ರೆ ಓದೋ ಹವ್ಯಾಸ ಬಹಳ ಇತ್ತು ಅವಾಗೆಲ್ಲ. ಪತ್ರಿಕೆ ಅವಾಗೆಲ್ಲ ಆರ್ಟಿಕಲ್ ಬರ್ತಾ ಇದ್ದೆ. ಮುಂದೆ ಬೇಡ, ನಾನೇ ಸ್ವಂತ ಫೇಸ್ಬುಕ್ ನಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡಿದೆ. ಅದೇ ಸೈಜ್ ಅನ್ನ ಕ್ರಿಯೇಟ್ ಮಾಡಿದೆ. ರೈತ ಕ್ರಾಂತಿ ಸಮಾಚಾರವಾಣಿ ಅಂತೇಳಿ ಪತ್ರಿಕೆಯನ್ನ, ಅದರಲ್ಲಿ ನಾನು ಆರ್ಟಿಕಲ್ ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಸುಮಾರು ಈವರೆಗೆ 2000 ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. 5,000 ಫಾಲೋವರ್ಸ್ ಇದ್ದಾರೆ. ಶಿವ ನಡೋನಿ ಮಗ್ದುಮ್ ಅಂತೇಳಿ ಆ ಫೇಸ್ಬುಕ್ ನಲ್ಲಿ ಸಾಕಷ್ಟು ಬರಹಗಳನ್ನು ಬರಿತಾ ಇದ್ದೆ. ಏನ್ ಸರ್, ಬರೀ ನೀವು ಆನ್ಲೈನ್ ಇರ್ತೀರಿ, ಬರೀ ಫೇಸ್ಬುಕ್ ನಲ್ಲಿ ಸಾಕಷ್ಟು ಟೈಮ್ ವೇಸ್ಟ್ ಮಾಡ್ತಿರ್ತಿದ್ರು. ನಾನು ಕೇವಲ 10 ನಿಮಿಷದಲ್ಲಿ ಬರಹ ಮಾಡಿ ಬಿಡ್ತಿದ್ದೆ. ಪ್ರವಾಸಿ ಕಥನಗಳನ್ನ ಬರಿತಾ ಇದ್ದೆ. ಮುಂದೆ ಬರ್ತಾ ಯೂಟ್ಯೂಬ್ ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ. ನಾನು ಆರಂಭಿಸಿದ್ದು 16 ಮೇ 2012ರಲ್ಲಿ ನನ್ನ ಯೂಟ್ಯೂಬ್ ಪಯಣ ಜರ್ನಿ ಸ್ಟಾರ್ಟ್ ಆಯ್ತು. ಅವಾಗೆಲ್ಲ ಗೊತ್ತಿರ್ಲಿಲ್ಲ ಯಾವ ತರ ನಾನು ಇದು ಮಾಡ್ತಾ ಇದ್ದೆ ಅಂತೇಳಿ. ಅವತ್ತೇನೋ ಅಚಾನಕ್ ಆಗಿ ನಮ್ಮ ಊರಿನ ಗ್ರಾಮದ ಒಂದು ಶಿವಪಾರ್ಕ್ ಜಾತ್ರೆ ಆರಂಭ ಆಯ್ತು. ಅಲ್ಲಿ ಮಾತಾಡ್ತಾ ಕೂತಾಗ ಯಾರೋ ಒಬ್ರು ಬಂದ್ರು. ಏನ್ರಿ ಅದು ಜಾತ್ರೆ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು 15 ದಿನ ಜಾತ್ರೆ ಇತ್ತು. ಈ ತರ ನಮ್ಮ ಊರು ಗ್ರಾಮ ದೇವ್ರ ಜಾತ್ರೆ ನಿರಂತರವಾಗಿ ಹಗಲು ರಾತ್ರಿ 5 ದಿನ ಜಾತ್ರೆ ನಡೆಯುತ್ತೆ ಅಂತೇಳಿ ಚರ್ಚೆ ಮಾಡ್ತಾ ಇದ್ವಿ. ಏನ್ರಿ ನೀವು ಬರೀ ಇದನ್ನ ಹೇಳ್ತೀರಿ, ಜಾತ್ರೆ 5 ದಿನ ಹೇಗೆ ನಡೆಯುತ್ತೆ, 1-2 ದಿನ ನಡೆದ್ರೆ ಮುಗಿದೋಯ್ತು ಅಂತೇಳಿ ಅದನ್ನೇ ಒಂದು ಇದು ಇಟ್ಕೊಂಡು, ಕಾನ್ಸೆಪ್ಟ್ ಇಟ್ಕೊಂಡು ಜನತೆಗೆ ಅಂದ್ರೆ ತೋರ್ಸ್ಬೇಕಂತೇಳಿ ಅವಾಗ ಕಲ್ಪನೆ ಬಂತು. ಯೂಟ್ಯೂಬ್ ನಲ್ಲಿ 2012ಕ್ಕೆ ಸ್ಟಾರ್ಟ್ ಮಾಡಿದ್ದು, ಆದ್ರೆ 2021ಕ್ಕೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯ್ತು. ಏನು ಗೊತ್ತಿದ್ದಿಲ್ಲ, ವಿಡಿಯೋ ಯಾವ ತರ ಮಾಡ್ಬೇಕು, ಅಪ್ಲೋಡ್ ಯಾವ ತರ ಮಾಡ್ಬೇಕು, ಏನು ನಮ್ಗೆ ಅದು ಜ್ಞಾನ ಇದ್ದಿಲ್ಲ. ಆ ಸಮಯದಲ್ಲಿ ಒಂದು ಮೀಡಿಯಾ ಬಂದಿತ್ತು, ಅಂದ್ರೆ ಸುದ್ದಿ ವಾಹಿನಿ ಬಂತು. ನಮ್ಮ ಸ್ನೇಹಿತ ಜಾವಿದ್ ಅಂತೇಳಿ ಕೆಲಸ ಮಾಡ್ತಾ ಇದ್ದ. ನೋಡೋಣ ಅವ್ರಿಗೆ ಆದ್ರೂ ಕೊಡೋಣ ಅಂತೇಳಿ, ನಮ್ಮ ಹತ್ರ ಯಾವ್ದು ಇಕ್ವಿಪ್ಮೆಂಟ್ ಇರಲಿಲ್ಲ, ಮೈಕ್ ಇರಲಿಲ್ಲ, ಏನು ಇರಲಿಲ್ಲ. ಹೀಗಾಗಿ ಆ ಸುದ್ದಿ ಮಾಧ್ಯಮಕ್ಕೆ ನಮ್ಮ ಜಾತ್ರೆ ಬಗ್ಗೆ ಎಲ್ಲ ಇಂಟರ್ವ್ಯೂಗಳನ್ನ ಕೊಡುತ್ತಾ ಜಾತ್ರೆ ಸೊಗಡನ್ನು ತಿಳಿಸುವುದನ್ನು ಆರಂಭಿಸಿದ್ವಿ.
ನಂತರ 2ನೇ ವರ್ಷ ಕೂಡ ನಮ್ಮ ತರ ಮೊಬೈಲ್ ಇರಲಿಲ್ಲ, ಕ್ವಾಲಿಟಿ ಮೊಬೈಲ್ ಇರಲಿಲ್ಲ. ಸ್ನೇಹಿತರು ಇಸ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ. 2ನೇ ವರ್ಷ ಮತ್ತೆ ನಮ್ಮ ಜಾತ್ರೆ ಬಗ್ಗೆ ಮಾಡ್ತಾ ಇದ್ದೆ. ಹೀಗಾಗಿ ಅವತ್ತು ನಾನು 4/11/2021 ಕೇವಲ 11 ಸಬ್ಸ್ಕ್ರೈಬ್ ಇಂದ ಆರಂಭದಂತ ಈ ಯೂಟ್ಯೂಬ್ ಜರ್ನಿ ಮುಂದೆ 10/11/13 ಸಬ್ಸ್ಕ್ರೈಬ್ ಆದ್ರು. ನಂತರ 11ನೇ ತಾರೀಕು 17 ಸಬ್ಸ್ಕ್ರೈಬ್ ಆದ್ರು. ನಂತರ 12ನೇ ತಿಂಗಳು 104 ಸಬ್ಸ್ಕ್ರೈಬ್ ಆದ್ರು. 16ನೇ ತಾರೀಕು 108 ಸಬ್ಸ್ಕ್ರೈಬ್ ಇಂದ ಸ್ಟಾರ್ಟ್ ಆಯ್ತು. ಹೇಗೆ ಆಯ್ತು ಅಂದ್ರೆ ಜನತೆಗೆ ಇಸ್ಕೊತಾ ಇದ್ದೆ ಮೊಬೈಲು. ಕೆಲವೊಂದು ಜನಕ್ಕೆ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಅಂದ್ರೆ ನಮ್ದು ಫೋನ್ ಪೇ ದಿಂದ ಗೂಗಲ್ ಪೇ ದಿಂದ ಅಮೌಂಟ್ ಕಟ್ ಆಗುತ್ತೆ ಅಂತೇಳಿ ಇನ್ನೂ ಕೂಡ ಜನಗೆ ಆತಂಕ ಇದೆ. ಹೀಗಾಗಿ ಇನ್ನೂ ಕೂಡ ಒಂದು 10% ಜನ ಸಬ್ಸ್ಕ್ರೈಬ್ ಮಾಡಲ್ಲ, ಏನಾದ್ರು ದುಡ್ಡು ಕಟ್ ಆಗುತ್ತೆ. ಯಾಕಂದ್ರೆ ಅದು ರೆಡ್ ಸಬ್ಸ್ಕ್ರೈಬ್ ಅನ್ನೋದು ಬಟನ್ ನೋಡಿದ್ರೆ ಯಾಕೋ ಏನೋ ಆಗತ್ತೆ ಅಂತೇಳಿ, ಅಮೌಂಟ್ ಕಟ್ ಆಗತ್ತೆ ಅಂತೇಳಿ ಜನ ಇನ್ನೂ ಕೂಡ ಇದ್ದಾರೆ. ಅಂತ ಸಮಯದಲ್ಲಿ ನಾವೆಲ್ಲ ಮೊಬೈಲ್ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡುತ್ತಾ ಜಾತ್ರೆಯಲ್ಲಿ ಸ್ಟಾರ್ಟ್ ಮಾಡಿದೆ. ಏನೂ ಇರಲಿಲ್ಲ, ಬರೀ ಒಂದು ಇಯರ್ಫೋನ್ ಅದೇ ಮೈಕ್ ಯೂಸ್ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ನಂತರ ಜರ್ನಿ ಸ್ಟಾರ್ಟ್ ಆಯ್ತು. 500ಕ್ಕೆ ಬಂದು ತಲುಪ್ತಾ ಇತ್ತು. ಹಾಗೆ ಅಂದ್ರೆ ಟ್ಯಾಬ್ ಕೊಡ್ತಾರ, ಈ ತರ ನಮ್ದು ಟ್ಯಾಬ್ ಬರುತ್ತಾ ಅಂತೇಳಿ ನಮ್ಗೆ ಅಷ್ಟೊಳಗೆ ಬರೋಕೆ ಅಂದ್ರೆ 6/11/2022 722ಕ್ಕೆ ಬಂತು. 500 ಸಬ್ ಆದಾಗ ಕಮ್ಯುನಿಟಿ ಟ್ಯಾಬ್ ಅಂತೇಳಿ ಒಂದು ಆಪ್ಷನ್ಸ್ ಬಂತು. ಏನಪ್ಪಾ ಇದು ಕಮ್ಯುನಿಟಿ ಟ್ಯಾಬ್ ಅಂದ್ರೆ ಟ್ಯಾಬ್ ಕೊಡ್ತಾರ, ಈ ತರ ನಮ್ದು ಟ್ಯಾಬ್ ಬರುತ್ತಾ ಅಂತೇಳಿ ನಮ್ಗೆ ಕುತೂಹಲ ಆಯ್ತು. ಟ್ಯಾಬ್ ಬರ್ತಾ ಇದೆ, ನಮ್ಗೂ ಟ್ಯಾಬ್ ಅಂದ್ರೆ ಯೂಟ್ಯೂಬ್ ದವರು ಟ್ಯಾಬ್ ಕಳಿಸ್ತಾರೆ ಅಂತೇಳಿ ನೋಡ್ತಾ ಇದ್ವಿ. ಏನು ಗೊತ್ತಿದ್ದಿಲ್ಲ, ಯಾರು ಮಾಹಿತಿ ಹೇಳೋರು ಗೊತ್ತಿಲ್ಲ. ಹೀಗಾಗಿ ನಮಗೂ ಕೂಡ ಟ್ಯಾಬ್ ಬರುತ್ತಾ, ಏನ್ ಬರುತ್ತೆ ಅಂತೇಳಿ ಗೊತ್ತಿಲ್ಲ. ಕಮ್ಯುನಿಟಿ ಪೋಸ್ಟ್ ಹಾಕ್ಲಿಕ್ಕೆ ಒಂದು ಆಪ್ಷನ್ಸ್ ಕೊಡ್ತಾ ಇದ್ರು, ಅಂದ್ರೆ ಒಂದು ಅವಕಾಶ ಕೊಡ್ತಾ ಇದ್ರು. ನಾವು ಅದಕ್ಕೆ ಕಮ್ಯುನಿಟಿ ಟ್ಯಾಬ್ ಅಂತಿದ್ರು. ನಾವು ಅಂತಿದ್ವಿ ಕಮ್ಯುನಿಟಿ ಟ್ಯಾಬ್ ಕಳಿಸ್ತಾ ಇದ್ದಾರೆ, ಖುಷಿ ಆಯ್ತು ಇನ್ನು ವಿಡಿಯೋ ಮಾಡ್ಲಿಕ್ಕೆ ಅಂತೇಳಿ. ಅದಲ್ಲ, ಹೀಗಾಗಿ ಅವತ್ತೆಲ್ಲ ಮೇಲ್ಗೆ ಹಾಕ್ತಾ ಇದ್ವಿ, ಸರ್ ನಮ್ದು 500 ಸಬ್ಸ್ಕ್ರೈಬ್ ಐ ಆಮ್ ಕಂಪ್ಲೀಟೆಡ್, ಪ್ಲೀಸ್ ಓಪನ್ ದಿ ಅಂದ್ರೆ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಒಂದು ಲೈನ್ ಬರೆದು ಅವ್ರಿಗೆ ನಾವು ಪೋಸ್ಟ್ ಅವ್ರಿಗೆ ರಿಕ್ವೆಸ್ಟ್ ಕಳಿಸ್ಬೇಕಾಗಿತ್ತು, ಕಮ್ಯುನಿಟಿ ಪೋಸ್ಟ್ ಟ್ಯಾಬ್ ಅನ್ನ ಓಪನ್ ಮಾಡಿ ಅಂತೇಳಿ. ನಂತರ ಸ್ಟಾರ್ಟ್ ಆಯ್ತು ನಮ್ದು ಕಮ್ಯುನಿಟಿ ಅವಾಗೂ ಕೂಡ ನಮ್ಗೆ ಹಾಕ್ಲಕ್ ಬರ್ತಿಲ್ಲ ಕಮ್ಯುನಿಟಿ ಪೋಸ್ಟ್ ಅನ್ನು. ಬರ್ತಾ ಈಗ ಅದು ತಾನೇ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ಅವಾಗೆಲ್ಲ ಕಷ್ಟ. ಯಾರು 2012-16 ಬಂದಿರಿ, ಯಾರು ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇದ್ದಿಲ್ಲ. ಹೀಗಾಗಿ ಇತ್ತೀಚೆಗೆ ಅಂದ್ರೆ 2022 ಈಗಾಗಲೇ ಹೇಳಿದೀನಿ ಯಾವ ತರ ವೈರಲ್ ಆಗ್ತಾ ಇದೆ ಅಂತೇಳಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಒಂದ್ ಕಡೆ ಇನ್ನೂ 900 ಆಗಿದ್ದಿಲ್ಲ, ಯಾವ್ದಾದ್ರು ಇಂಪ್ರೂವ್ ಮಾಡೋಣ ಅಂತೇಳಿ ಅಕಸ್ಮಾತ್ವಾಗಿ ನಾನು ವಾಡೆ ಟೂರ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಒಂದು ಯಾವ್ದೋ ಚಿತ್ರೀಕರಣ ಇತ್ತು. ಸರ್ ನೀವು ಸಂದರ್ಶನ ಕೊಡ್ತೀರಾ, ನಿಮ್ದು ಪ್ರಮೋಷನ್ ಮಾಡ್ತೀನಿ ಅಂತೇಳಿ. ಅಂದ್ರೆ ಅವ್ರಂದ್ರು ನಿಮ್ದು ಸಬ್ ಎಷ್ಟಿದೆ ಅಂತಂದ್ರೆ, ಸರ್ ಎಷ್ಟಿದೆ, ಆಯ್ತು ಇನ್ನೊಂದು ಬನ್ನಿ ಅಂತಂದ್ರು. ಇನ್ನೊಂದು ತಿಂಗಳು ಬಿಟ್ಟು ಬನ್ನಿ, ನಾವು ಇನ್ನೂ ಇಲ್ಲಿ ಚಿತ್ರೀಕರಣ ಶೂಟಿಂಗ್ ಮಾಡ್ತಾ ಇದೀವಿ ಅಂದ್ರು. ಆಯ್ತು ಓಕೆ ಅಂತ ಬಂದೆ. ಅಲ್ಲಿಂದ ಬಂದಾಗ ನಮಗೆ ಸಾಕಷ್ಟು ಜನ ಸ್ನೇಹಿತರು ಒಬ್ಬಳಿಗೆ ಸಿಗ್ತಾ ಇದ್ರು. ಹೀಗಾಗಿ 900 ಗಡಿಯಲ್ಲಿ ನಿಂತಾಗ ಏನೋ ಒಂದು ಕೇರ್ ಮಾಡ್ಕೋಬೇಕು ಅಂದ್ರೆ 1,000 ಸಬ್ಸ್ಕ್ರೈಬ್ ಆಗು ಅಂತೇಳಿ ಎಲ್ಲರೂ ಓಡ್ತಾ ಇದ್ರು, ಲೈವ್ಗಳಲ್ಲಿ ಓಡ್ತಾ ಇದ್ರು, ಎಲ್ಲರೂ ಲೈವ್ ನಲ್ಲಿ ಬೀಳ್ತಾ ಇದ್ರು. ಹೀಗಾಗಿ ನಾನು ಲೈವ್ ಬಳಕೆ ಜಾಸ್ತಿ ಮಾಡ್ತಾ ಇದ್ದಿಲ್ಲ, ನಮ್ಗೇನು ಗೊತ್ತಿಲ್ಲ ಲೈವ್ ಹೇಗ್ ಮಾಡ್ಬೇಕು ಅನ್ನೋದು. ಹೀಗಾಗಿ ಈ 900 ಆಸ್ಪಾಸ್ ಇದ್ದಾಗ ನಮಗೆ ಅದ್ಭುತವಾದ ಸ್ನೇಹಿತರು ಸಿಕ್ಕರು, ಗುರುವಾಗಿ ನಾವು ಸ್ವೀಕಾರ ಮಾಡಿದ್ವಿ. ಆ ಸಮಯದಲ್ಲಿ ಬಂದವರೇ ಶಿವಶಂಕರ್ ಮಗ್ಜಿ ಅಂತೇಳಿ. ಹೀಗಾಗಿ ಬೆಂಗಳೂರಿನಲ್ಲಿರುವಂತಹ ಅದ್ಭುತ ಜ್ಞಾನಿಗಳು, ಅದ್ಭುತ ಕಂಠದಲ್ಲಿ ಹಾಡುಗಳನ್ನು ಹಾಡುವಂತವ್ರು, ತಮ್ಮ ಆನಂದಗೋಸ್ಕರ ಸಾಕಷ್ಟು ಶಂಕರ್ನಗನ ಅಪ್ಪಟ ಅಭಿಮಾನಿ ಶಿವಶಂಕರ್ ಮಗ್ಜಿ ಅಂತೇಳಿ. ಅವ್ರು ನಮ್ಗೆ ಸಿಕ್ಕಾಗ, ಸರ್ 1K ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂದಾಗ, ತಡೀರಿ ನಾನು ಎಲ್ಲ ಮಾಡ್ತೀನಿ ಅಂತೇಳಿ ಅವರ ಸ್ನೇಹ ಬಳಗದಿಂದ ಅವತ್ತು 930 ಸಬ್ಸ್ಕ್ರೈಬ್, ಇನ್ನೂ 30 ಜನ ಬೇಕಾಗಿದ್ರು. ಬೆಳಗ್ಗೆ ಎದ್ದು ನೋಡಿದಾಗ 1K ಆಗಿ ಕೂತ್ಬಿಟ್ಟಿತ್ತು. ಸರ್ ಈ ತರ ನೀವು ಮಾಡಿದ್ರಿ ಅಂತೇಳಿ ಅವ್ರಿಗೆ ಕಮೆಂಟ್ ಮಾಡಿ ತಿಳಿಸಿದೆ. ಅಲ್ಲಿಂದ ನಮ್ದು ಸ್ಟಾರ್ಟ್ ಆಯ್ತು. ಮತ್ತೆ ಮಂಜುನಾಥ್ ಬಾಗಲಕೋಟೆ ಅವರು ನಮ್ಮ ಸ್ನೇಹ ಸಿಕ್ತು. ದೊಡ್ಡ ದೊಡ್ಡ ಚಾನಲ್ ಅವರು 3-4 ಚಾನಲ್ಗಳನ್ನ ಆರಂಭಿಸಿದ್ರು. ಅವಾಗ ಅವ್ರದ್ದೆಲ್ಲ ನಾನು ಫಾಲೋ ಮಾಡ್ತಾ
ಮುಂದೆ ಆದ್ಮೇಲೆ ಅನಿಲ್ ನಾಯ್ಕರು ಅಂತ ಸಿಕ್ಕರು, ಅದ್ಭುತ ಮಾತುಗಾರರು, ಚಿತ್ರರಂಗದಲ್ಲಿ ಇರೋರು. ಅವರ ಲೈವ್ ನ ನೋಡ್ತಾ ಬೆಳಿತಾ ಇದ್ವಿ. ಅದೇ ಹೇಳ್ತಾರಲ್ಲ, ಹಲವರಲ್ಲಿ ಬೆರೆತು ಒಂದೊಂದು ಪದ ಕಲಿತು ಜ್ಞಾನಕ್ಕೆ ಪರ್ವತನಾಗು ಅಂತೇಳಿ ಎಲ್ಲರಲ್ಲಿ ಮಾಹಿತಿ ಸಂಗ್ರಹ ಮಾಡುತ್ತಾ ಅವ್ರ ಲೈವ್ಗಳನ್ನು ಭಾಗಿಸುತ್ತಾ ಏನಾದ್ರೂ ಚರ್ಚೆಗಳನ್ನ ಭಾಗಿಸುತ್ತೆ. ಅದಕ್ಕಿಂತ ಮುಂಚೆ ನಾನು ಪತ್ರಲಿಪಿಯಲ್ಲಿ ನಾನು ಆರ್ಟಿಕಲ್ ಬರಿತಾ ಇದ್ದೆ, ಅಲ್ಲಿಂದ ಕೂಡ ಬಿಟ್ಟು ಬಂದೆ. ಈಗ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಜನ ಸ್ನೇಹಿತರು ಸಿಕ್ಕರು, ಗುರುವಾಗಿ ಸಿಕ್ಕರು, ಅಕ್ಕನಾಗಿ ಪ್ರೀತಿಯನ್ನು ಕೊಟ್ಟರು. ಹೀಗಾಗಿ ಸಾಕಷ್ಟು ಜನ ಶ್ರೀ ಕಿಚನ್ ಇರ್ಬೋದು, GML ಸರ್ ಇರ್ಬೋದು, ಅನಿಲ್ ನಾಯ್ಕ್ ಇರ್ಬೋದು, ಶಿವಶಂಕರ್ ಮಗಜಿ ಇರ್ಬೋದು, ಮಂಜುನಾಥ್ ಬಾಗಲಕೋಟೆ ಇರ್ಬೋದು, ನಂದಿನಿ ಅಕ್ಕ ಇರ್ಬೋದು, ಕ್ರಿಯೇಟರ್ ಗೈಡ್ ಇರ್ಬೋದು, ಖಡಕ್ ಮಂದಿ, ವಿನಾಯಕ, ಮತ್ತೆ ನಂದಿನಿ ಅಕ್ಕ ಇರ್ಬೋದು. ಹೀಗಾಗಿ ವಿವಿಧ, ಮತ್ತೆ ನವಸ, ಮತ್ತೆ ಕವಿತಾ, ಕವಿತ್ರಿ, ಕೀರ್ತಿ ಸಿಸ್ಟರ್, ಹೀಗೆ ಸಾಕಷ್ಟು ಜನ ಎಲ್ಲ ಸ್ನೇಹ ಬಳಗ ನಮ್ಗೆ ಅವರ ಪ್ರೀತಿ ವಿಶ್ವಾಸ ಸಾಕಷ್ಟು ಇತ್ತು. ಹೀಗಾಗಿ ಅಲ್ಲಿಂದ ಆರಂಭ ಆಯ್ತು ನಮ್ದು ಪಯಣ. ಸಾಕಷ್ಟು ಜನರೆಲ್ಲ ಬರ್ತಾ ಇದ್ರು, ಅವ್ರ ಜೊತೆ ನಮ್ಮ ಒಡನಾಟ ಜಾಸ್ತಿ ಆಯ್ತು. ಹೀಗಾಗಿ ಅಲ್ಲಿಂದ ನಾವು ಲೈವ್ಗಳನ್ನ ಸಾಕಷ್ಟು ಮಾಡ್ತಾ ಇದ್ದೆ, ವಿಡಿಯೋಗಳನ್ನ ಹಾಕ್ತಾ ಇದ್ವಿ. ಅವಾಗೆಲ್ಲ ರೀಚ್ ಆಗ್ತಾ ಇದ್ದಿಲ್ಲ, ಯಾಕಂದ್ರೆ ಸಬ್ ಕಮ್ಮಿ ಇದ್ದಾಗ ರೀಚ್ ಆಗೋದು ಕಮ್ಮಿನೇ. ಅವಾಗೆಲ್ಲ ಉತ್ಸಾಹದಿಂದ ವಾಟ್ಸಪ್ ಮಾಡ್ತಾ ಇದ್ವಿ, ಜನ ನೋಡ್ತಾ ಇದ್ದಿಲ್ಲ. ಹೀಗಾಗಿ ಅಲ್ಲಿಂದ ನಮ್ದು ಪಯಣ ಆರಂಭ ಆಯ್ತು. ಮುಂದೆ ವಾಚ್ ಟೈಮ್ ಬೇಕಾಯ್ತು ನೋಡಿ. ಅವಾಗ ಕೂಡ ನಮ್ಮ ಶಿವಶಂಕರ ಮಗಜಿ ಅವರು, ಅಶ್ವತ್ಥಾಮ ಅವರು, ಮತ್ತೆ ಇಂಡಿಪೆಂಡೆಂಟ್ ವೀಣಾ ಸಿಸ್ಟರ್ ಅವರು ಕೂಡ ನಮ್ಗೆ ಹೆಲ್ಪ್ ಮಾಡಿದ್ರು. ವಿವಿಧಾ ಸಿಸ್ಟರ್ ಅವ್ರು ಮಾಡಿದ್ರು, ಶಿವಶಂಕರ ಮಗಜಿ ಅವರು ಕೂಡ ಮಾಡಿದ್ರು, ಮಂಜುನಾಥ್ ಬಾಗಲಕೋಟ್, ಸಾಕಷ್ಟು ಜನ ಎಲ್ಲ ನಮ್ಮ ವಾಚ್ ಟೈಮ್ ಅನ್ನ ಪ್ಲೇ ಲಿಸ್ಟ್ ಮಾಡಿಕೊಡಿ, ನಾವೆಲ್ಲ ನೋಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಸಾಕಷ್ಟು ಜನ ನಮ್ದು ವಾಚ್ ಕವರ್ ಮಾಡಿದ್ರು. ಹೀಗಾಗಿ ಮಾಡಿ ಮೊನ್ನೆ ನಮ್ದು ಪೂರ್ತಿ ಒಂದ್ಸಲ ಏನಾಯ್ತು, ಅದು 18/11/2022ಕ್ಕೆ 4014 ಅವರ್ಸ್ ಕಂಪ್ಲೀಟ್ ಆಗಿ ಬಂತು. ಆದ್ರೆ ನಿಂತ್ಕೋಬೇಕು ಅದು ವಾಚ್ ಅವರ್ಸ್. ಒಂದೆರಡು ದಿನ ನಿಂತ್ಕೊಂಡಾಗ ನಾವು ಮೊನಟೈಸೇಷನ್ ಆನ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇರುತ್ತೆ, ಇಲ್ಲಾಂದ್ರೆ ಆಗಲ್ಲ. ಹೀಗಾಗಿ ಅದು ಒಂದ್ಸಲ ರೀಚ್ ಆಗಿ ಬಂತು. ಯಾಕಂದ್ರೆ ಅದು ನವೆಂಬರ್ ತಿಂಗಳಲ್ಲಿ ನಮ್ಮ ಜಾತ್ರೆ ಇತ್ತು, ವಿಡಿಯೋಗಳು ಸಾಕಷ್ಟು ಓಡಿದ್ದು, ಅವೆಲ್ಲ ಲೆಸ್ ಹಾಕೋತ್ ಬರ್ತಾ ಇದ್ದು. ಸುಮಾರು 500 ಅವರ್ಸ್ ಡೌನ್ ಆಗಿಬಿಡ್ತು ನಮ್ದೆಲ್ಲ. ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ ಅನ್ನೋದ್ರಲ್ಲಿ ಅದು ವಾಚ್ ಅವರ್ಸ್ 4000 ವಾಚ್ ದಾಟಿ ಹೋಗ್ತಾ ಇತ್ತು, ಮತ್ತೆ ಕೆಳಗಡೆ ಬರ್ತಾ ಇತ್ತು. 100 ಅವರ್ಸ್, 200, ಒಂದೊಂದ್ಸಲ 300 ಅವರ್ಸ್ ಎಲ್ಲ ದಿನಕ್ಕೆ ಇಳಿತಾ ಬಂತು. ಅವಾಗ ಧೈರ್ಯ ತುಂಬಿದ್ರು ಸಾಕಷ್ಟು ಜನ, ನೀವೇನ್ ಗಾಬರಿ ಆಗ್ಬೇಡಿ, ಸ್ವಲ್ಪ ದಿನ ಹಾಗೆ ಇರುತ್ತೆ, ನೀವು ಎಲ್ಲ ವಿಡಿಯೋಗಳನ್ನ ಹಾಕ್ತಾ ಇರಿ ಅಂತ ಹೇಳಿದ್ರು. ಸಾಕಷ್ಟು ವಿಡಿಯೋಗಳನ್ನ ಹಾಕ್ತಾ ಇದ್ದೆ. ಈ ಕೊನೆ ಕ್ಷಣದಲ್ಲಿ ಸಾಕಷ್ಟು ಮಾನಸಿಕವಾಗಿ ಮತ್ತೆ ಕೃಷಿ ಕೆಲಸ ಒತ್ತಡದ ಮೇಲೆ ವಿಡಿಯೋ ಹಾಕ್ಲಿಕ್ಕಾಗಲ್ಲ ಅಂತ ಕೇಳಿದಾಗ, ನೀವು ಕಾಳಜಿ ಬಿಡಿ, ನಾವೆಲ್ಲ ಮಾಡ್ತೀವಿ ಅಂತೇಳಿ. ಅದರ ಜೊತೆಗೆ ನಮ್ಮ ಊರಿನ ಗ್ರಾಮದವರು ಸಾಕಷ್ಟು ಸ್ನೇಹಿತರು ಇದಕ್ಕೆ ನಮ್ಗೆ ಸಹಾಯ ಮಾಡಿದ್ರು. ಇದನ್ನೆಲ್ಲ ನೀವು ನೋಡ್ತಾ ಇದ್ರಿ, ಹಿಂದಿರುವಂತ ಬ್ಯಾಕ್ ಸ್ಕ್ರೀನ್ ನಮ್ದು ಕೊಟ್ಟವರೇ ನಮ್ಮ ಸ್ನೇಹಿತರು, ನಮಗೆ ಮೈಕ್ ಕೊಟ್ಟವರು ನಮ್ಗೆ ಸ್ನೇಹಿತರು. ಹೀಗಾಗಿ ಎಲ್ಲ ಇಕ್ವಿಪ್ಮೆಂಟ್ ಕೂಡ ನಮ್ಗೆಲ್ಲ ಸ್ನೇಹಿತರೇ ಕೊಡ್ತಾ ಇದ್ದಾರೆ. ಈಗ ಬೆಳಿಲಿ ಅಂತೇಳಿ ಸಾಕಷ್ಟು ನಮ್ಮ ಊರಿನ ಸ್ನೇಹ ಬಳಗ ಸಾಕಷ್ಟು ನಮ್ಗೆಲ್ಲ ಪ್ರೋತ್ಸಾಹ ಮಾಡಿದ್ದಾರೆ. ಹೊರಗಿನ ಇರುವಂತ ಜನ ಕೂಡ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಇವತ್ತು ನಮ್ದು ಚಾನೆಲ್ ಮಾನಿಟೈಸೇಷನ್ ಆನ್ ಆಯ್ತು, 4K ಕಂಪ್ಲೀಟ್ ಆಯ್ತು, ಜೊತೆಗೆ ಜಾಯಿನ್ ಬಟನ್ ಎಲ್ಲವೂ ಓಪನ್ ಆಗಿಬಿಟ್ಟಿದೆ. ನಿಮ್ಮ ಪ್ರೋತ್ಸಾಹದಿಂದ ಪ್ರತಿಯೊಬ್ಬರು ಒಂದು ಅಮೂಲ್ಯವಾದ ಸಮಯ ನಮ್ಗೆ ಕೊಟ್ಟಿರ್ಲಿಕ್ಕಂದ್ರೆ ಇವತ್ತು ನಾವು ಇಷ್ಟು ಎತ್ತರಕ್ಕೆ ಬೆಳಿಗ್ಗೆ ಆಗ್ತಾ ಇದ್ದಿಲ್ಲ. ಹೀಗಾಗಿ ನಿಮ್ಮ ಸಹಕಾರ ಪ್ರತಿಯೊಂದು ಕ್ಷಣದ ಕೊಟ್ಟಿದ್ರಿ, ಪ್ರತಿಯೊಬ್ಬರು ನಾನು ಮರೆಯಲ್ಲ. ಹೀಗಾಗಿ ಮುಂದೇನು ನಿಮ್ ಜೊತೆ ನಾನು ಇರ್ತೀನಿ. ಯಾರ್ದಾದ್ರು ಹೆಸರು ತಗೊಂಡ್ರಿ ಅಂತೇಳಿ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದ್ರೆ ಇದು ಬಹಳ ದೊಡ್ಡದಾಗತ್ತೆ. ಯಾರೆಲ್ಲ 1K ಆಗ್ಬೇಕಂತಿದ್ದೀರಿ ಅಥವಾ ಮೋನೋ ಮಾಡ್ಕೊಳ್ಳುವಂತ ಒಂದು ಹಂತದಲ್ಲಿದ್ದಾಗ ಖಂಡಿತವಾಗಿ ನಿಮಗೆಲ್ಲ ಪ್ರತಿಯೊಬ್ಬರಿಗೆ ನಾನು ಸಹಾಯ ಮಾಡೇ ಮಾಡ್ತೀನಿ. ಸಾಕಷ್ಟು ಜನಕ್ಕೆ ಮಾಡ್ತಾ ಬಂದಿದ್ದೀನಿ, ಈಗಲೂ ಕೂಡ ಮಾಡ್ತೀನಿ. ಆ ಭರವಸೆ ನನಗಿದೆ. ನೀವು ಕೂಡ ನಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ಮಾಡುವಂತ ವಿಡಿಯೋಗಳನ್ನ ಪ್ರೋತ್ಸಾಹ ಮಾಡಿ. ನಿಮಗೂ ಕೂಡ ನಾವು ಪ್ರೋತ್ಸಾಹ ಇರುತ್ತೆ, ನೀವು ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ರಿ. ಮಧ್ಯದಲ್ಲಿ ಗ್ಯಾಪ್ ಮಾಡಬೇಡಿ. ಕ್ವಾಲಿಟಿ ಕಮ್ಮಿ ಇದ್ರೂ ಕೂಡ ಕಂಟೆಂಟ್ ಮಾತ್ರ ಚೆನ್ನಾಗಿರುವಂತ ಕಂಟೆಂಟ್ಗಳನ್ನ ನೀವು ಕಂಟಿನ್ಯೂ ಆಗಿ, ಅಂದ್ರೆ ನಿರಂತರವಾಗಿ ವಿಡಿಯೋಗಳನ್ನ ಹಾಕ್ತಾ ಇರಿ. 1K ಸಬ್ ಮಾಡ್ಲಿಕ್ಕೆ ಅಥವಾ ನೀವು ಮೊನಟೈಸೇಷನ್ ಮಾಡ್ಕೊಳ್ಳಿಕ್ಕೆ ಏನೋ ಹತ್ರ ಇರ್ತೀರಿ, ಆ ಟೈಮ್ದಲ್ಲಿ
ನಮ್ದು ಕೆಲವೊಂದಿಷ್ಟು ಸ್ನೇಹ ಬಳಗದಿಂದ ನಮ್ಮಿಂದ ಎಷ್ಟು ಸಾಧ್ಯನೋ ನಿಮ್ಗೆಲ್ಲ ನಾನು ಸಹಾಯ ಮಾಡ್ತೀನಿ, ಸಹಕಾರ ಮಾಡ್ತೀನಿ, ಪ್ರೋತ್ಸಾಹ ಮಾಡ್ತೀನಿ. ಏನಾದ್ರೂ ನಿಮ್ಗೆ ಹೆಲ್ಪ್ ಬೇಕಾದ್ರೆ, ಸಹಾಯ ಬೇಕಾದ್ರೆ ಕಮೆಂಟ್ ಮಾಡಿ ನಮ್ಮ ಚಾನಲ್ ಬಂದು, ಸರ್ ಈ ತರ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತೇಳಿ. ಖಂಡಿತವಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಗೆಲ್ಲ ಸಹಾಯ ಮಾಡ್ತೀನಿ, ಕಮೆಂಟ್ ಮೂಲಕ ನಿಮ್ಗೆ ತಿಳಿಸ್ತೀನಿ. ಹೀಗಾಗಿ ಎಲ್ಲಿ ಕಾಯ್ತಾ ಇರಿ. ಇದಕ್ಕೆಲ್ಲ ಮೋನೋ ಆನ್ ಆಗ್ಲಿಕ್ಕೆ ಅಂದ್ರೆ ಇದೊಂದು ಹಂತ, ಇದೇನು ದೊಡ್ಡ ಇದು ಅಲ್ಲ. ಅಂದ್ರೆ ಮೊನೋಟೈಸೇಷನ್ ಆನ್ ಆಯ್ತು, ದುಡ್ಡು ಬರುತ್ತೆ, ಅದು ಒಂದು ವಿಷಯ ಒಂದ್ ಕಡೆ. ಆದ್ರೆ ಇದೊಂದು ನಿಂತ್ಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್. ಅಂದ್ರೆ ಈ 4K ಅನ್ನೋದು ವೇರಿಯೇಷನ್ ಆಗ್ತಾ ಇರುತ್ತಲ್ಲ, ಅದು ನಿಂತ್ಕೊಳ್ಳಕ್ ಆಗಲ್ಲ. ಅದನ್ನೊಂದು ಸ್ಟೆಪ್ ಮಾಡಿಬಿಟ್ರೆ ಒಂಥರ ರಿಲ್ಯಾಕ್ಸ್ ಆಗತ್ತೆ, ಅಂದ್ರೆ ವಿಶ್ರಾಂತಿ ಪಡಿಬಹುದು. ಇಲ್ಲಿಂದ ನಾವು ಆರಾಮಾಗಿ ಯಾವ್ದು ಪ್ರಾಬ್ಲಮ್ ಆಗಲ್ಲ. ಮುಂದೆ ಯಾವ್ದು ಕಾಪಿರೈಟ್ ಇಲ್ಲದಂತ ವಿಡಿಯೋಗಳನ್ನ ಮಾಡ್ತಾ ನಾವು ಹೋಗ್ಲಿಕ್ಕೆ ಟೈಮ್ ಸಿಗತ್ತೆ. ಯಾಕಂದ್ರೆ ವಾಚ್ ಅವರ್ಸ್ ಅದು ಇಳಿತಾ ಇದ್ರೆ ನಿಮ್ಗೆ ಮೊನಟೈಸೇಷನ್ ಆನ್ ಆಗ್ಲಿಕ್ಕೆ ಬಹಳಷ್ಟು ಕಷ್ಟ ಆಗತ್ತೆ. ಇವತ್ತು ನೀವು ಬಿಟ್ರೆ ಅಂದ್ರೆ ನಾಳೆ ನೀವು ವಿಡಿಯೋ ಮಾಡೋದ್ ಬಿಟ್ರೆ ಅದು ಮತ್ತೆ ಲೆಸ್ ಹಾಕೋತಾ ಹೋಗಿ ಬರುತ್ತೆ. ಅದಕ್ಕಿಂತ ಜಾಸ್ತಿ ವಿಡಿಯೋಗಳನ್ನ ಹಾಕ್ತಾ ಇರಿ, ಮೊನಟೈಸೇಷನ್ಗೆ ಆನ್ ಆಗ್ಲಿಕ್ಕೆ ನಿಮ್ಗೆ ಸಹಾಯ ಆಗತ್ತೆ. ಜೊತೆಗೆ ನೀವು ಪ್ಲೇ ಲಿಸ್ಟ್ ಗಳನ್ನ ಮಾಡ್ತಾ ಇರಿ, ಮಾಡ್ಕೊಂಡು ಇಟ್ಕೊಳ್ಳಿ. ಯಾರಾದ್ರಿಗೆ ನೀವು ಸಜೆಸ್ಟ್ ಮಾಡಿ, ಸರ್ ಪ್ಲೇ ಲಿಸ್ಟ್ ಮಾಡಿದೀನಿ ವಾಚ್ ಮಾಡಿ ಅಂತೇಳಿ, ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಅಂತಂತ ವಿಡಿಯೋಗಳನ್ನ ನೀವು ಮಾಡ್ತಾ ಇರಿ. ಲೈವ್ ಗಳನ್ನ ಚೆನ್ನಾಗಿ ಮಾಡಿ ಪಬ್ಲಿಕ್ ಮಾಡ್ತಾ ಇರಿ. ಅವನ್ನೆಲ್ಲ ಡಿಲೀಟ್ ಮಾಡಬೇಡಿ, ಅನ್ಲಿಸ್ಟೆಡ್ ಮಾಡಬೇಡಿ. ಒಳ್ಳೆ ವಿಷಯಗಳನ್ನ ಲೈವ್ ನಲ್ಲಿ ಹೇಳ್ತಾ ಇರಬೇಕು. ಅವು ಕೂಡ ನಿಮಗೆ ವಾಚ್ ಅವರ್ಸ್ ಕೊಡುತ್ತೆ. ಶಾರ್ಟ್ ಮಾಡ್ತಾ ಇರಿ, ಅದು ಕೂಡ ಸಬ್ ಆಗತ್ತೆ. ಹೇಳುತ್ತಾ ನಮ್ಮ ಇಲ್ಲಿವರೆಗೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ಇದೇನೋ ದೊಡ್ಡ ಹಂತ ಮುಗಿತು, ಇನ್ನೇನು ಇದು ಇಲ್ಲ. ಪ್ರತಿಯೊಬ್ಬರು 1K ಒಳಗೆ, 1,000 ಒಳಗಿದ್ದು ಅಂತ ನನಗೆಲ್ಲ ಯಾರು ಹೆಲ್ಪ್ ಮಾಡಿದ್ರಿ ಅವರಿಗೆಲ್ಲ ಇಂದಿಲ್ಲ ನಾಳೆ ಪ್ರತಿಯೊಬ್ಬರ ಚಾನೆಲ್ಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೆಲ್ಲ ನಾನು ಮುಂದೆ ತರುವಂತ, ಒಟ್ಟಿಗೆ ಸಾಗುವಂತ ಕೆಲಸ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊನಟೈಸೇಷನ್ ಆನ್ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ವಾಚ್ ಅವರ್ ಕಂಪ್ಲೀಟ್ ಮಾಡ್ಲಿಕ್ಕೆ ನೀವೆಲ್ಲ ನನಗೆ ಸಹಕಾರ ಮಾಡಿದಿರಿ, ಇಲ್ಲಿವರೆಗೆ ಬೆಳೆಸಿದಿರಿ. ಪ್ರತಿಯೊಂದು ವಿಡಿಯೋಕ್ಕೆ ಎಲ್ಲ ನೀವು ಕಮೆಂಟ್ ಮಾಡಿ ಹರಿಸಿದ್ರಿ, ಸರ್ ಈ ತರ ಮಾಡಿ ಅಂತೇಳಿ. ಎಷ್ಟೋ ಜನ ಹೊರಗಡೆ ನಿಂತು ಕೂಡ ನೋಡ್ತಾ ಇರ್ತಾರೆ, ಅವರೆಲ್ಲ ಕಮೆಂಟ್ ಮಾಡಿರಲ್ಲ. ಎಲ್ಲೋ ಒಂದ್ಸಲ ಹೋದಾಗ, ಸರ್ ನೀವು ಮಾಡಿದಂತಹ ವಿಡಿಯೋ ಅದ್ಭುತವಾಗಿದೆ, ನೀವು ಬಹಳ ಮಾಹಿತಿ ಕೊಟ್ರಿ, ಆ ಖುಷಿ ಇದೆಲ್ಲ ಯಾವ ಪ್ಲೇ ಬಟನ್ಗೆ ಸಮ ಆಗಲ್ಲ. ಹೀಗಾಗಿ ಜನ ನಮ್ಮನ್ನು ಗುರುತಿಸ್ಕೋಬೇಕು. ಆ ವಿಡಿಯೋ ಮೂಲಕ ನಾವು ಜನತೆಗೆ ಹತ್ರ ಆಗಬೇಕು ಹೊರತು ನಾನೊಬ್ಬನೇ ಎತ್ತರ ಬೆಳೆದ್ ನಿಂತ್ರೆ ಅದು ದೊಡ್ಡದಲ್ಲ. ಪ್ರತಿಯೊಬ್ಬರನ್ನ ಬೆಳೆಸುತ್ತಾ ಸಾಗೋದೇ ಈ ಜೀವನ. ಅವರ ನೋವು ನಲಿಗಳನ್ನ ಅವರ ಜೊತೆ ಬೆರೆತು ಸಾಗೋದೇ ಜೀವನ. ಹೀಗಾಗಿ ನಾನು ಒಬ್ಬ ಕೃಷಿಕನಾಗಿ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ, ಒಂದು ಹಂತ ತಲುಪಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದಿಂದಲೇ ನಾನು ಇಷ್ಟು ಮೇಲ್ಗಡೆ ಬಂದಿದ್ದೀನಿ. ಅದಕ್ಕೆಲ್ಲ ನೀವೇ ಕಾರಣ ಹೊರತು ನನ್ನ ಪ್ರಯತ್ನ ಸ್ವಲ್ಪ ಇದ್ರು ಕೂಡ ನಿಮ್ಮ ಎಲ್ಲ ಪ್ರಯತ್ನ, ಪ್ರೋತ್ಸಾಹ, ಉತ್ಸಾಹ ಈಗ ಆಗಿದೆ. ಹೀಗಾಗಿ ಸಾಕಷ್ಟು ಜನ ನಮ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ಸಾಕಷ್ಟು ಜನ ನಮ್ಗೆ ಜಾಯ್ನ್ ಆಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅರ್ಪಿಸಲೇಬೇಕು. ಹೀಗಾಗಿ ಮರೆಯಲಾಗದು ಯಾರನ್ನ. ಎಷ್ಟು ಜನ 2,000 ಸಬ್ಸ್ಕ್ರೈಬ್ ಇದ್ದಾರೆ, ಯಾರೆಲ್ಲ ಹಿಂದೆ ಬಿದ್ದಿದ್ದೀರಿ ಅಥವಾ ಇನ್ನೂ ನಾನು ಉತ್ಸಾಹದಿಂದ ನಾನು ಮೇಲ್ ಬರ್ಬೇಕಂತಿದ್ದೀರಿ, ಖಂಡಿತವಾಗಿ ನೀವು ಕಮೆಂಟ್ ಮಾಡಿ. ನಿಮ್ಮ ಚಾನೆಲ್ ನಾವು ಬೂಸ್ಟ್ ಮಾಡ್ತಾ ಇರ್ತೀವಿ. ಏನಾದ್ರೂ ಎಷ್ಟು ಹೆಲ್ಪ್ ಆಗತ್ತೆ ಅದನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ. ಮೊನಟೈಸೇಷನ್ ಆನ್ ಆದ್ರೂ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಬಂದು ಒಂದು ಹಂತ ತಲುಪಿ ಸಾಗ್ಬೇಕು, ಆ ಖುಷಿ. ಈ ತರ ನಮ್ಮ ಹೆಸರು ಹೇಳಿದ್ರೆ, ಒಂದ್ಸಲ ಯಾರೋ ಒಬ್ರು ಹೇಳಿದ್ರೆ ಸಾಕು. ಎಷ್ಟೋ ಜನ ನಮ್ಮ 1K ಆದ್ಮೇಲೆ ಬಿಟ್ಟು ಹೋದವರು ಇದ್ದಾರೆ, ಅದ್ರ ಬಗ್ಗೆ ನಾನು ಹೇಳಲ್ಲ. ಅವ್ರವ್ರ ಇಷ್ಟ. ಯಾರ್ಯಾರು ನಮ್ ಜೊತೆ ಬರ್ತಾರೆ, ನಾವು ಕೂಡ ನಿಮ್ ಜೊತೆ ಇರ್ತೀವಿ. ಮುಂದ್ಗಡೆ ಇದ್ದವ್ರನ್ನ ಕೂಡ ನಾವು ಬಿಡಲ್ಲ. ಅವ್ರ ಜೊತೆ ನಾವು ಯಾವ ತರ ಮಾಡ್ತಾ ಇದ್ದಾರೆ ಅವ್ರನ್ನ ಫಾಲೋ ಮಾಡ ಹೋಗ್ತಾ ಇದ್ವಿ. ಹಿಂದ್ಗಡೆ ಇರುವಂತವ್ರನ್ನ, ನಮ್ ಜೊತೆ ಇದ್ದವ್ರನ್ನ, ಸುತ್ತಮುತ್ತವ್ರನ್ನ ಖಂಡಿತವಾಗಿ ನಾನು ನಿಮ್ಗೆ ಖಂಡಿತ ಸಹಾಯ ಮಾಡ್ತೀನಿ ಹೇಳುತ್ತಾ, ಮತ್ತೊಂದು ವಿಷಯದೊಂದಿಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸಾಕಷ್ಟು ವಿಡಿಯೋಗಳು, ಜಾತ್ರೆ ವಿಡಿಯೋಗಳಿವೆ, ಹಾಕ್ತಾ ಇರ್ತೀನಿ. ತಮಗೇನಾದ್ರೂ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅಥವಾ ನಮ್ಮ ಚಾನಲ್ ಬಗ್ಗೆ ಏನಾದ್ರು ಹೇಳ್ಬೇಕಾಗಿದ್ರೆ ಖಂಡಿತವಾಗಿ ನೀವು ಈ ತರ ತಪ್ಪುಗಳಾಗಿರ್ತೇವೆ ಖಂಡಿತವಾಗಿ ತಿಳಿಸ್ಬೋದು. ಧಾರಾಳವಾಗಿ ನಾವು ಸ್ವೀಕಾರ ಮಾಡ್ತೀವಿ. ಏನಾದ್ರೂ ಸುಧಾರಣೆ, ಇನ್ನೊಟ್ಟು ಇಂಪ್ರೂವ್ ಮಾಡ್ಬೇಕಾಗಿತ್ತು ಅನ್ನೋದಿದ್ರು ಕೂಡ ತಾವು ಖಂಡಿತವಾಗಿ ತಿಳಿಸಿ. ನಿಮ್ಮೆಲ್ಲ ಸಹಕಾರದಿಂದ ಮೊನಟೈಸೇಷನ್ ಆನ್ ಆಗಿದೆ. ಎಲ್ಲವೂ ನೀವೇ ಕಾರಣರು, ಕರ್ತರು ನೀವೇ. ನಾವೇನು ಅಲ್ಪ ಜ್ಞಾನಿಗಳು.
ಸಾಕಷ್ಟು ಸಲ ತಪ್ಪುಗಳನ್ನು ಮಾಡಿರ್ತೀವಿ, ವಿಡಿಯೋದಲ್ಲಿ ಏನೇನೋ ಹೇಳಿರ್ತೀವಿ. ದಯವಿಟ್ಟು ಕ್ಷಮೆ ಇರಲಿ. ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ರೆ ಅಥವಾ ನಾವು ಲೈವ್ ನಲ್ಲಿ ಏನಾದ್ರೂ ಮಾತಾಡಿರ್ತೀವಿ ಅಥವಾ ನಿಮ್ಮ ಮೆಸೇಜ್ಗಳನ್ನು ಓದಿರಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇದೇ ತರ ಸಹಕಾರ ಮಾಡಿದರೆ ಇನ್ನಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ನಾನು ಸಾಧ್ಯ ಮಾಡ್ತೀನಿ. ಮುಂದೆ ಕಲಾವಿದರಿಗಾಗಿ ಒಂದು ಸಣ್ಣ ವೇದಿಕೆಯನ್ನ ಮಾಡುವಂತ ಒಂದು ಸಣ್ಣ ಕಲ್ಪನೆ ಇದೆ. ಹೀಗಾಗಿ ಆ ಸಂದರ್ಶನ ಮೂಲಕ ಅವರಿಗೊಂದು ಅವಕಾಶ ಕೊಡುವಂತ, ಅವರಂತ ಕಲೆ ಸಾಹಿತ್ಯ ಏನೇ ಇರಲಿ ಅವರನ್ನ ಬೆಳಕಿಗೆ ತರುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಕೈಲಾದಷ್ಟು. ಹೀಗಾಗಿ ಎಲ್ಲ ರಂಗದಲ್ಲಿ ಒಂದಿಷ್ಟು ಆಸಕ್ತಿ ಇದೆ. ಹೀಗಾಗಿ ಅದರಿಂದ ಸ್ವಲ್ಪ ನಾನು ಮುಂದೆ ಹೋಗಲಿಕ್ಕೆ ಸಹಾಯ ಆಗ್ತಾ ಇದೆ. ಹೀಗಾಗಿ ಗುರುವಾಗಿ, ಅಕ್ಕಾಗಿ, ತಂಗಿಯಾಗಿ, ಅಣ್ಣನಾಗಿ, ಸ್ನೇಹಿತನಾಗಿ ಎಲ್ಲರೂ ನನಗೆ ಸಹಕಾರ ಮಾಡಿದಿರಿ. ಇದೇ ತರ ನಿಮ್ಮ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು, ವಂದನೆಗಳು, ಶರಣಾರ್ಥಿ, ಜೈ ಜಿನೇಂದ್ರ, ಸಲಾಂ ಅಂತ ಹೇಳ್ತಾ ನೀವು ಕೊಟ್ಟಂತ ಪ್ರೀತಿಗೆ ನಾನು ಸದಾ ಚಿರಋಣಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.